students, welcome to my YouTube channel. Myself Madhu. So my YouTube channel is Science Maths Academy 2023. In this YouTube channel you will get everything about class 10th math science. So tricky methods, old question papers will be solved, new question papers, new model papers will be solved. So everything will be get in only one channel. So please like my videos, share my videos, and please don't forget to subscribe my channel and please press the bell icon. Any doubt is there, please comment in the comment box. Thank you. Hi everyone. In this video we are going to study about part 2 of life process. Already yesterday we have, in the previous video we have learnt about part 1 up to the steps involved in the process of photosynthesis. So what are the steps that has been involved in the process of photosynthesis? First step is absorption of sunlight by chlorophyll. Second step is conversion of light energy into chemical energy and splitting of water into hydrogen and oxygen. And the third step is reduction of carbon dioxide into carbohydrates. ಸೊ ಈ ಮೂರು ಸ್ಟೆಪ್ಗಳು ಒಂದಾದ ನಂತರ ಇಮಿಡಿಯೇಟೇ ಆಗಬೇಕು ಅಂತ ಏನಿಲ್ಲ. ಈಗ ಫಾರ್ ಎಕ್ಸಾಂಪಲ್ಲು ಫಸ್ಟ್ ಸ್ಟೆಪ್ಪು ಅಬ್ಸಾರ್ಪ್ಷನ್ ಆಫ್ ಸನ್ಲೈಟ್ ಇಂಟು ಸನ್ಲೈಟ್ ಬೈ ಕ್ಲೋರೋಫಿಲ್ ಇದಾಗಿದ ತಕ್ಷಣವೇ ಸೊ ನೆಕ್ಸ್ಟ್ ಸ್ಟೆಪ್ ಆಗಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್ಲು ಇನ್ ಡೆಸರ್ಟ್ ಪ್ಲಾಂಟ್, ಈಗ ನಾವು ಡೆಸರ್ಟ್ ಪ್ಲಾಂಟ್ನ ತಗೊಂಡ್ರೆ, ಸೊ ಇನ್ ಡೆಸರ್ಟ್ ಪ್ಲಾಂಟ್ ವಾಟ್ ಹ್ಯಾಪನ್, ಸೊ ಡ್ಯೂರಿಂಗ್ ನೈಟ್ ಟೈಮ್ the desert plant will absorbs carbon dioxide. ಸೊ ನೈಟ್ ಟೈಮ್ನಲ್ಲಿ ಏನು ಮಾಡುತ್ತಪ್ಪ ಅಂದರೆ, ಸೊ ಡೆಸರ್ಟ್ ಪ್ಲಾಂಟ್ಗಳು ಕಾರ್ಬನ್ ಡೈಆಕ್ಸೈಡ್ನ ತಗೊತವೆ. ಇಟ್ ಟೇಕ್ಸ್ ಅಪ್ ಕಾರ್ಬನ್ ಡೈಆಕ್ಸೈಡ್ ಅಟ್ ನೈಟ್ ಆ್ಯಂಡ್ ಪ್ರಿಪೇರ್ ಇಟ್ಸ್ ಫುಡ್ ವಿತ್ ದ ಹೆಲ್ಪ್ ಆಫ್ ಎನರ್ಜಿ, ದಟ್ ಈಸ್ ಲೈಟ್ ಎನರ್ಜಿ ದಟ್ ಇಟ್ ಅಬ್ಸರ್ವ್ ಡ್ಯೂರಿಂಗ್ ದ ಡೇ ಟೈಮ್. ನೋಡಿ, ರಾತ್ರಿ ಸಮಯದಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡಿಕೊಂಡು ಬೆಳಗಿನ ಸಮಯದಲ್ಲಿ ಏನು ಸನ್ಲೈಟ್ನ ಅಬ್ಸರ್ವ್ ಮಾಡ್ಕೊಂಡಿರುತ್ತೋ ಅದನ್ನು ಯೂಸ್ ಮಾಡಿಕೊಂಡು ಇಟ್ ಪ್ರಿಪೇರ್ ಇಟ್ಸ್ ಫುಡ್. ಸೊ ಅದರಿಂದ ಇಮಿಡಿಯೇಟ್ ಆಗಿ ಆಗಬೇಕು ಅಂತ ಏನಿಲ್ಲ. ಸೊ ಸನ್ಲೈಟ್ನ ಅಬ್ಸರ್ವ್ ಮಾಡಿದ ತಕ್ಷಣ ಅದು ನೆಕ್ಸ್ಟ್ ಸ್ಟೆಪ್ಪೇ ಲೈಟ್ ಎನರ್ಜಿ, ಕೆಮಿಕಲ್ ಎನರ್ಜಿ ನೆಕ್ಸ್ಟ್ ಸ್ಟೆಪ್ಪಲ್ಲೇ ಆಗಬೇಕು ಅಂತ ಏನಿಲ್ಲ. ಸೊ ದ ಸ್ಟೆಪ್ಸ್ ಮೇ ನಾಟ್ ಟೇಕ್ಸ್ ಪ್ಲೇಸ್ ಇಮಿಡಿಯೇಟ್ಲಿ, ಬಟ್ ಇಟ್ ವಿಲ್ ಟೇಕ್ಸ್ ಪ್ಲೇಸ್. ಹಾಗಾದರೆ ಡೆಸರ್ಟ್ ಪ್ಲಾಂಟಲ್ಲಿ ಏನಾಗುತ್ತೆ, ನೈಟ್ ಟೈಮ್ನಲ್ಲಿ ಇಟ್ ಟೇಕ್ಸ್ ಅಪ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಡ್ಯೂರಿಂಗ್ ದ ಡೇ ಟೈಮ್ ವೆನ್ ಇಟ್ ಅಬ್ಸರ್ವ್ಸ್ ದ ಸನ್ಲೈಟ್, ಯೂಸಿಂಗ್ ದಟ್ ಸನ್ಲೈಟ್ ಎನರ್ಜಿ, ಸೊ ಕಾರ್ಬನ್ ಡೈಆಕ್ಸೈಡ್ is converted into carbohydrates. That is, photosynthesis will takes place, not immediately, it will take some time. Therefore, what the three steps that involved during the photosynthesis, preparation of food by plants, that will not takes place immediately, but it will takes place. ಸೊ ಇಷ್ಟನ್ನು ನಾವು ಮೊದಲು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೋಬೇಕು. ಇದಾದಮೇಲೆ ನೆಕ್ಸ್ಟ್ ನಾವು ತಿಳ್ಕೋಬೇಕಾಗಿರೋದು ವೆರಿ ಇಂಪಾರ್ಟೆಂಟು. ಸೊ ಅದಕ್ಕೆ ನಾವು ಲೆಟಸ್ ಯೂಸ್ ದಟ್ ಈಸ್ ಅವರ್ ಟೆಕ್ಸ್ಟ್ ಬುಕ್ನ ಯೂಸ್ ಮಾಡ್ಕೊಳ್ಳೋಣ. ಸೊ ಈ ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ನಮ್ಮ ನೆಕ್ಸ್ಟ್ ಟಾಪಿಕ್ಕು ಬಂತು ಅಂದರೆ, ಇದು ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಇಟ್ ಈಸ್ ಎ ಕ್ರಾಸ್ ಸೆಕ್ಷನ್ ಆಫ್ ಎ ಲೀಫ್. ಒಂದು ಲೀಫಿನ ಕ್ರಾಸ್ ಸೆಕ್ಷನ್ ನಿಮಗೆ ಕಾಣಿಸ್ತಾ ಇದೆ. ಇವೆಲ್ಲ ಲೀಫ್ನಲ್ಲಿರುವಂತಹ ಲೀಫ್ನ ಸೆಲ್ಸ್ಗಳು. ದೀಸ್ ಆರ್ ದ ಸೆಲ್ಸ್ ದಟ್ ಆರ್ ಪ್ರೆಸೆಂಟ್ ಇನ್ ದ ಲೀಫ್. ಇದನ್ನು ಅಪ್ಪರ್ ಎಪಿಡರ್ಮಿಸ್ ಅಂತ ಕರಿತೀವಿ. ನೋಡಿ, ಈ ಲೀಫ್ನಲ್ಲಿ ಸೆಲ್ಸ್ ಏನಿದೆಯೋ ಅದರೊಳಗಡೆ ಕ್ಲೋರೋಪ್ಲಾಸ್ಟ್ ಇದೆ. ಸೆಲ್ಗಳ ನಡುವೆ ಸ್ಪೇಸ್ ಇರೋದ್ರಿಂದ ಅದನ್ನು ಏರ್ ಸ್ಪೇಸ್ ಅಂತ ಕರಿತೀವಿ. ಇದನ್ನು ಲೋಯರ್ ಎಪಿಡರ್ಮಿಸ್ ಅಂತ ಕರಿತೀವಿ. ದಿಸ್ ಈಸ್ ಅಪ್ಪರ್ ಎಪಿಡರ್ಮಿಸ್ ಆ್ಯಂಡ್ ದಿಸ್ ಈಸ್ ಲೋಯರ್ ಎಪಿಡರ್ಮಿಸ್. ಸೊ ಇವೆಲ್ಲ ಸೆಲ್ಸ್ಗಳು. ಸೊ ವಾಟ್ ಆರ್ ದ ಆರ್ಗನೆಲ್ಸ್ ಆಫ್ ದ ಸೆಲ್ಸ್? ಇಟ್ ಕಂಟೈನ್ಸ್ ಕ್ಲೋರೋಪ್ಲಾಸ್ಟ್. ಇಲ್ಲಿ ನಿಮಗೆ ಗ್ರೀನ್ ಡಾಟ್ಗಳು ಕಾಣಿಸ್ತಾ ಇದೆಯಲ್ಲ, ದೀಸ್ ಡಾಟ್ಸ್ ಆರ್ ಕಾಲ್ಡ್ ಆಸ್ ಕ್ಲೋರೋಫಿಲ್. ಕ್ಲೋರೋಪ್ಲಾಸ್ಟ್ ಈಸ್ an organelle that is present in the leaf which contain a green pigment called chlorophyll. ಸೆಲ್ಸ್ಗಳ ನಡುವೆ ಸ್ಪೇಸ್ ಇದೆ, ಅದನ್ನು ಏರ್ ಸ್ಪೇಸ್ ಅಂತ ಕರಿತೀವಿ. ಇನ್ನು ಇದಕ್ಕೆ ಬಂದರೆ ಲೋಯರ್ ಎಪಿಡರ್ಮಿಸ್ ನೋಡ್ತಾ ಇದ್ದೀರಾ. ಈ ಲೋಯರ್ ಎಪಿಡರ್ಮಿಸ್ನಲ್ಲಿ ಯು ಕ್ಯಾನ್ ಸಿ ಎ ಬೀನ್ ಶೇಪ್ಡ್ ಸೆಲ್, ಆ್ಯಂಡ್ ದಟ್ ಬೀನ್ ಶೇಪ್ಡ್ ಸೆಲ್ ಈಸ್ ಕಾಲ್ಡ್ ಆಸ್, those bean shaped cells are called as gourd cells. Lower epidermis of the leaf nalli, in the lower epidermis of the leaf you can see a bean shaped cell, and those bean shaped cell are called as we call them as, that is gourd cells. Nodi,
ಒಂದು ಲೀಫ್ನ ನಾವು ಕ್ರಾಸ್ ಸೆಕ್ಷನ್ ಆಫ್ ಎ ಲೀಫ್ನ ತಗೊಂಡ್ರೆ ಆ ಲೀಫ್ನ ಕ್ರಾಸ್ ಸೆಕ್ಷನಲ್ಲಿ ಯು ಕ್ಯಾನ್ ಸಿ ಎ ಬೀನ್ ಶೇಪ್ಡ್ ಸೆಲ್ ಆ್ಯಂಡ್ ದೋಸ್ ಬೀನ್ ಶೇಪ್ಡ್ ಸೆಲ್ ವಿ ಕಾಲ್ ಇಟ್ ಆಸ್ ಗಾರ್ಡ್ ಸೆಲ್ಸ್. ಸೊ ಈ ಸೆಲ್ಗಳನ್ನು ನಾವು ಗಾರ್ಡ್ ಸೆಲ್ಸ್ ಅಂತ ಕರಿತೀವಿ. ದೇ ಆರ್ ಇನ್ ದ ಶೇಪ್ ಆಫ್ ಎ ಬೀನ್ ಶೇಪ್, therefore it is called bean shaped cell, and these bean shaped cells are called as guard cells. ಹಾಗಾದ್ರೆ ಈ ಗಾರ್ಡ್ ಸೆಲ್ಸ್ ಏನು ಮಾಡ್ತದಪ್ಪ ಅಂದರೆ ಇಟ್ ಹೆಲ್ಪ್ಸ್ ಇನ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಇಟ್ ಹೆಲ್ಪ್ಸ್ ಇನ್ ಓಪನಿಂಗ್ ಆ್ಯಂಡ್ ಕ್ಲೋಸಿಂಗ್ ಆಫ್ ಸ್ಟೊಮ್ಯಾಟಾ. ಸ್ಟೊಮ್ಯಾಟಾ ಓಪನಿಂಗ್ ಆಗಬೇಕು, ಸ್ಟೊಮ್ಯಾಟಾ ಕ್ಲೋಸ್ ಆಗಬೇಕು. ಸೊ ಸ್ಟೊಮ್ಯಾಟಾ ಕ್ಲೋಸ್ ಮತ್ತು ಓಪನ್ ಮಾಡೋನು ಯಾರಪ್ಪ ಅಂದರೆ ದೇ ಆರ್ ಗಾರ್ಡ್ ಸೆಲ್ಸ್. ಹಾಗಾದರೆ ಒಂದ್ಸಲ ರಿಪೀಟ್ ಮಾಡ್ಕೊಳ್ಳೋಣ. ವಾಟ್ ಆರ್ ಗಾರ್ಡ್ ಸೆಲ್ಸ್? ಇನ್ ದ ಲೋಯರ್ ಎಪಿಡರ್ಮಿಸ್ ಆಫ್ ಎ ಲೀಫ್ we can see a bean shaped cell, and those bean shaped cells are called as guard cells, and the function of the guard cells is it helps in opening and closing of stomata. So in the lower epidermis of the leaves we can see a bean shaped cells, those are called as guard cells, and the function of the guard cells is to it helps in opening and closing of stomata. So stomata open ಮತ್ತು stomata close ಆಗೋದ್ರೊಳಗೆ ಸೊ ಸಹಾಯ ಮಾಡೋನೆ guard cells. So after knowing about the guard cells, now let us study about stomata. ನೋಡಿ, in between these two guard cells there is a opening, and that there is a small porous. There is a small porous between. There is a small porous between the guard cells, and these small porous are called as stomata. So what are stomata and its function? What are stomata? Between the guard cells there are small porous, and those small porous are called as stomata. Then what are the functions of stomata? ಹಾಗಾದರೆ ಈ ಗಾರ್ಡ್ ಸೆಲ್ಸು ಸ್ಟೊಮ್ಯಾಟಾ ಓಪನ್ ಮತ್ತು ಕ್ಲೋಸ್ ಮಾಡೋದ್ರೊಳಗೆ ಹೇಗೆ ಸಹಾಯ ಮಾಡುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ. ಈಗ ಮೊದಲು ನಾವು ತಿಳ್ಕೊಳ್ಳೋಣ. ಸೊ ವಾಟ್ ಈಸ್ ಸ್ಟೊಮ್ಯಾಟಾ? ಸೊ ಸ್ಟೊಮ್ಯಾಟಾ ಈಸ್ ಎ ಸ್ಮಾಲ್ ಪೋರಸ್ ಇನ್ ಬಿಟ್ವೀನ್ ದ ಗಾರ್ಡ್ ಸೆಲ್ಸ್. In between the guard cells there is a small porous, and that small porous is called stomata. The function of stomata is it helps in exchange of gases. It helps in exchange of gases, ಒಂದು. And second one is it regulates, the second function is it regulates transpiration. ಸೊ ಟ್ರಾನ್ಸ್ಪಿರೇಷನ್ನ ರೆಗ್ಯುಲೇಟ್ ಮಾಡುತ್ತೆ. ಸೊ ಟ್ರಾನ್ಸ್ಪಿರೇಷನ್ ಅನ್ನೋದನ್ನು ವಿ ಆರ್ ಗೋಯಿಂಗ್ ಟು ಸ್ಟಡಿ ಇನ್ ದಿಸ್ ಚಾಪ್ಟರ್ ಓನ್ಲಿ ಅಂಡರ್ ದ ಟಾಪಿಕ್ ಟ್ರಾನ್ಸ್ಪೋರ್ಟೇಷನ್. ಸೊ ಟ್ರಾನ್ಸ್ಪೋರ್ಟೇಷನ್ ಇನ್ ಪ್ಲಾಂಟ್ಸ್ನಲ್ಲಿ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಟ್ರಾನ್ಸ್ಪಿರೇಷನ್. ಬಟ್ ನೌ ಯು ಹ್ಯಾವ್ ಟು ನೋ ಅಬೌಟ್, ಸೊ ಇಟ್ ಈಸ್ ಎ 2 marks question. What are stomata? So stomata are the small porous between the guard cells. The function of stomata is it helps in exchange of gases. Second one, it regulates transpiration. So these are the 2 functions of stomata. Now we should know how stomata will open and how it closes. So let us study about opening and closing of stomata. So in our textbook they have given a diagram that this is opened stomata and this is closed stomata. ಸೊ ಓಪನಿಂಗ್ ಸ್ಟೊಮ್ಯಾಟಾ ಹೇಗೆ ಓಪನ್ ಆಗುತ್ತೆ ಅಂತ ನೋಡೋದಾದರೆ, ಸೊ ದೀಸ್ 2 ಆರ್ ದ ಗಾರ್ಡ್ ಸೆಲ್ಸ್. ವೆನ್ ದೀಸ್ 2 ಗಾರ್ಡ್ ಸೆಲ್ಸ್ ವಿಲ್ ಅಬ್ಸರ್ವ್ಸ್ ವಾಟರ್ ಫ್ರಮ್ ದಿ ಅಟ್ಮಾಸ್ಫಿಯರ್, ದೀಸ್ ಗಾರ್ಡ್ ಸೆಲ್ಸ್ ವಿಲ್ ಗೆಟ್ ಸ್ವೋಲನ್. ಸೊ ಯಾವಾಗ ಗಾರ್ಡ್ ಸೆಲ್ಸ್ಗಳು ಅಟ್ಮಾಸ್ಫಿಯರ್ನಿಂದ ವಾಟರ್ನ ಅಬ್ಸರ್ವ್ ಮಾಡ್ಕೊಳುತ್ತೋ ಆವಾಗ ಗಾರ್ಡ್ ಸೆಲ್ಸ್ಗಳು ಸ್ವೆಲ್ಲಿಂಗ್ ಆಗುತ್ತೆ. ಆ ಸ್ವೆಲ್ಲಿಂಗ್ ಆದಾಗ ಸ್ಟೊಮ್ಯಾಟಾ ಓಪನ್ ಆಗುತ್ತೆ. When stomata opens, carbon dioxide will enter into the leaf, and from the leaf the oxygen will move out during the process called photosynthesis. ಒಂದು ಇಲ್ಲಿಗೆ ಬಂದರೆ, when the guard cell loses the water again to the atmosphere, these guard cells will get shrink. ನೋಡಿ, ಇಲ್ಲಿ ಹೇಳೋದಾದರೆ ಸ್ವೋಲನ್ ಅಂತ ಹೇಳಬೇಕು, ಸ್ವೆಲ್ ಆಗುತ್ತೆ ಅಂತ ಹೇಳಬೇಕು. ಇಲ್ಲಿ ಶ್ರಿಂಕ್ ಅಂತ ಹೇಳಬೇಕು. ವೆನ್ ದ ಗಾರ್ಡ್ ಸೆಲ್ಸ್ ವಿಲ್ when guard cell loses the water, it will get shrink. When it shrinks, the stomata will get closed. So like this there will be opening and closing of stomata. ಮತ್ತೊಮ್ಮೆ ಹೇಳ್ತೀನಿ,
ಯಾವಾಗ ಗಾರ್ಡ್ ಸೆಲ್ಸ್ಗಳು ಅಟ್ಮಾಸ್ಫಿಯರ್ನಿಂದ ವಾಟರ್ನ ಅಬ್ಸರ್ವ್ ಮಾಡ್ಕೊಳುತ್ತೋ ಸೊ ಗಾರ್ಡ್ ಸೆಲ್ಗಳು ಸ್ವೆಲ್ಲಿಂಗ್ ಆಗುತ್ತೆ. ಸೊ ಅದು ಸ್ವೆಲ್ ಆದಾಗ ಸೊ ಸ್ಟೊಮ್ಯಾಟೊ ಓಪನ್ ಆಗುತ್ತೆ. ಯಾವಾಗ ಗಾರ್ಡ್ ಸೆಲ್ಸು ವಾಟರ್ನ ಕಳ್ಕೊಳುತ್ತೋ ಆವಾಗ ಶ್ರಿಂಕ್ ಆಗುತ್ತೆ ಗಾರ್ಡ್ ಸೆಲ್ಸ್ಗಳು ಶ್ರಿಂಕ್ ಆದಾಗ ಸ್ಟೊಮ್ಯಾಟೊ ಕ್ಲೋಸ್ ಆಗುತ್ತೆ. Like this, guard cells will help in opening and closing of stomata. ಸೊ ಈ ರೀತಿ ಗಾರ್ಡ್ ಸೆಲ್ಸ್ಗಳು ಸೊ ಸ್ಟೊಮ್ಯಾಟೊ ಓಪನ್ ಆಗೋದಕ್ಕೆ ಸ್ಟೊಮ್ಯಾಟೊ ಕ್ಲೋಸ್ ಆಗೋದಕ್ಕೆ ಸೊ ದೇ ವಿಲ್ ಹೆಲ್ಪ್. ಸೊ ಇದನ್ನು ನೀವು ವೆರಿ ವೆರಿ ಇಂಪಾರ್ಟೆಂಟು ಜ್ಞಾಪಕ ಇಟ್ಕೋಬೇಕು. ಸೊ ದಿಸ್ ಈಸ್ ಅಬೌಟ್ ಹೌ what are guard cells and their function, what are stomata and their function. Now let us study about, so already we have learned that there should be 4 raw material for the process of photosynthesis, that is carbon dioxide, water, chlorophyll, sunlight. Among these 4, if any one of them is absence, in the absence of any one of these, the plant cannot prepare its food. In the absence of carbon dioxide, it cannot prepare food. In the absence of chlorophyll, it cannot prepare its food. In the absence of what we call sunlight, it cannot prepare food. In the absence of water, it can. 4ರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದರೂ ಕೂಡ ಇಟ್ ಕ್ಯಾನಾಟ್ ಪ್ರಿಪೇರ್ ಇಟ್ಸ್ ಫುಡ್. ಹಾಗಾದರೆ ನಾವೀಗ ತಿಳ್ಕೊಳ್ಳೋಣ, ವಿತೌಟ್ ಕ್ಲೋರೋಫಿಲ್ ಕ್ಯಾನ್ ದ ಪ್ಲಾಂಟ್ ಪ್ರಿಪೇರ್ ಫುಡ್? ವಿತೌಟ್ ಕ್ಲೋರೋಫಿಲ್, ಅಥವಾ ಲೆಟ್ ಅಸ್ ಸ್ಟಡಿ ಅಬೌಟ್ ವೈ ಕ್ಲೋರೋಫಿಲ್ ಈಸ್ ಎಸೆನ್ಷಿಯಲ್ ಫಾರ್ ದ ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್. ಸೊ ನೌ ಲೆಟ್ ಅಸ್ ಲರ್ನ್ ದೀಸ್ ಥಿಂಗ್ಸ್ ಬೈ doing one experiment, and second experiment is carbon dioxide is essential for the process of photosynthesis. So ಎರಡನ್ನೂ ಕೂಡ ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡ್ತಾ ಹೋಗೋಣ. Let us do an activity 6.1 to check whether chlorophyll is essential for photosynthesis. ಸೊ ಕ್ಲೋರೋಫಿಲ್ಲು ಬೇಕಾ ಅನ್ನೋದಕ್ಕೆ ಇದನ್ನು ನೋಡ್ತಾ ಹೋಗೋಣ. ಸೊ ನಾವು ಮೊದಲನೇದೇನು ಮಾಡಬೇಕು, ವೆರಿಗೇಟೆಡ್ ಲೀಫ್ನ ತಗೋಬೇಕು. Take a potted plant with variegated leaves, for example money plant or croutons. ಸೊ ಇದು ಒಂದು ವೆರಿಗೇಟೆಡ್ ಲೀಫ್. ಹಾಗಾದರೆ ವೆರಿಗೇಟೆಡ್ ಲೀಫ್ ಅಂದರೆ ಏನು? ದ ಲೀಫ್ ವಿಚ್ ಈಸ್ ನಾಟ್ ಕಂಪ್ಲೀಟ್ಲಿ ಗ್ರೀನ್ ಇನ್ ಕಲರ್, ಬಟ್ ಆನ್ ದಟ್ ಲೀಫ್ ಇನ್ ಸಮ್ ಪಾರ್ಟ್ ದೇರ್ ವಿಲ್ ಬಿ ಎ ಗ್ರೀನ್ ಪ್ಯಾಚಸ್. ನೋಡಿ, ಯಾವ ಎಲೆ ಕಂಪ್ಲೀಟಾಗಿ ಗ್ರೀನ್ ಇಲ್ದಲೆ ಕೆಲವು ಭಾಗದಲ್ಲಿ ಮಾತ್ರ ಗ್ರೀನ್ ಕಲರ್ ಇದ್ದರೆ ಅದನ್ನು ವೆರಿಗೇಟೆಡ್ ಲೀವ್ಸ್ ಅಂತ ಕರಿತೀವಿ. ಈಗ ನಾವಿಲ್ಲಿ ತೊಗೊಂಡಿರೋದು ವೆರಿಗೇಟೆಡ್ ಲೀಫನ್ನು ತೊಗೊಂಡಿದ್ದೀವಿ. ಸೊ ಒಂದು ಪಾಟೆಡ್ ಪ್ಲಾಂಟ್ನಲ್ಲಿರುವ ವೆರಿಗೇಟೆಡ್ ಲೀಫ್ನ ತೊಗೊಂಡಿದ್ದೀವಿ. ಸೊ ವೆರಿಗೇಟೆಡ್ ಲೀಫ್ನ ತೊಗೋಬೇಕು. ಮೊದಲು ಏನು ಮಾಡಬೇಕು, ಈ ಪಾಟ್ನಲ್ಲಿರುವಂತಹ ಪ್ಲಾಂಟನ್ನು ಸೊ ಕೀಪ್ ದ ಪ್ಲಾಂಟ್ ಇನ್ ಎ ಡಾರ್ಕ್ ರೂಮ್ ಫಾರ್ 3 days. ಸೊ ಡಾರ್ಕ್ ರೂಮ್ನಲ್ಲಿ ಆ ಗಿಡನ 3 ದಿವಸ ಇಡಬೇಕು. ಸೊ 3 ದಿವಸ ಆ ಗಿಡನ ನಾವು ಆ ಡಾರ್ಕ್ ರೂಮ್ನಲ್ಲಿ ಇಟ್ಟರೆ ಆ ಪ್ಲಾಂಟ್ ವಿಲ್ ಯೂಸಸ್ ಆಲ್ ದ ಸ್ಟಾರ್ಚ್ ಇಟ್ ಹ್ಯಾಸ್ ಬೀನ್ ಸ್ಟೋರ್ಡ್. ತನ್ನಲ್ಲಿ ಸ್ಟೋರ್ ಮಾಡ್ಕೊಂಡಿರೋಂತಹ ಎಲ್ಲ ಸ್ಟಾರ್ಚ್ನ ಅದು ಯುಟಿಲೈಸ್ ಮಾಡ್ಕೊಳುತ್ತೆ. ನೌ ಆಫ್ಟರ್ 3 days ಯು ಟೇಕ್ ದ ಪಾಟೆಡ್ ಪ್ಲಾಂಟ್ ಔಟ್ ಆ್ಯಂಡ್ ಯು ಕೀಪ್ ದ ಪಾಟೆಡ್ ಪ್ಲಾಂಟ್ ಇನ್ ಸನ್ಲೈಟ್ ಫಾರ್ 6 to 7 hours. ಸೊ 6 ರಿಂದ 7 ಅವರು ಆ ಪಾಟೆಡ್ ಪ್ಲಾಂಟನ್ನು ಡಾರ್ಕ್ ರೂಮ್ನಿಂದ ತೆಗೆದು ಸನ್ಲೈಟ್ನಲ್ಲಿ ಇಡಿ. ಬಿಟ್ವೀನ್ ದೀಸ್ 6 to 7 hours, ಈ 6 ರಿಂದ 7 ಅವರ್ನಲ್ಲಿ ಆ ಪ್ಲಾಂಟ್ ಏನು ಮಾಡುತ್ತೆ, ಫುಡ್ಡನ್ನು ಪ್ರಿಪೇರ್ ಮಾಡ್ಕೊಳುತ್ತೆ. ಆಯಿತು. ನೆಕ್ಸ್ಟ್ ಆ ಪ್ಲಾಂಟ್ನಿಂದ ಪ್ಲಕ್ ಎ ವೆರಿಗೇಟೆಡ್ ಲೀಫ್ ಫ್ರಮ್ ದಟ್ ಪ್ಲಾಂಟ್ ಆ್ಯಂಡ್ ಯು ಪುಟ್ ದಟ್ ಲೀಫ್ ಇನ್ ಟು ದ ಬಾಯ್ಲಿಂಗ್ ವಾಟರ್. ಸೊ ಆ ಗಿಡದಿಂದ ಒಂದು ಎಲೆನ ತೊಗೊಂಡು, ವೆರಿಗೇಟೆಡ್ ಲೀಫ್ನ ತೊಗೊಂಡು ಅದನ್ನು ಬಾಯ್ಲಿಂಗ್ ವಾಟರ್ಗೆ ಹಾಕ್ರಿ, ಚೆನ್ನಾಗಿ ಬಾಯ್ಲ್ ಮಾಡಿ. ಸೊ ಆಫ್ಟರ್ ಬಾಯ್ಲಿಂಗ್ ದಟ್ ಲೀಫ್ ಇನ್ ವಾಟರ್, now you put the same leaf in a alcohol containing vessel. ಈಗ ಆಲ್ಕೋಹಾಲ್ ಒಳಗೆ ಹಾಕಿ ಆ ಎಲೆನ, ಯಾವುದು ಬಾಯ್ಲ್ ಮಾಡಿರ್ತೀರೋ ಆ ಎಲೆನ. ಬಟ್ ಆಲ್ಕೋಹಾಲ್ನ ಡೈರೆಕ್ಟಾಗಿ ಈಟ್ ಮಾಡಬಾರ್ದು. ಯಾಕೆ ಅಂದರೆ ಇಫ್ ಯು ಈಟ್ ದ ಆಲ್ಕೋಹಾಲ್ ಡೈರೆಕ್ಟ್ಲಿ ಇಟ್ ವಿಲ್ ಕ್ಯಾಚಸ್ ಫೈರ್. ಅದಕ್ಕೆ ಆಲ್ಕೋಹಾಲ್ ಇರುವಂತಹ ವೆಸಲನ್ನು ವಿ ಹ್ಯಾವ್ ಟು ಈಟ್ ದ ಆಲ್ಕೋಹಾಲ್ ಇನ್ ಎ ವಾಟರ್ ಬಾತ್. ಫಸ್ಟು ಒಂದು ನೀರನ್ನು ತಗೋಬೇಕು ಪಾತ್ರೆಯಲ್ಲಿ, ಆ ನೀರಿನ ಒಳಗಡಿಕೆ ಈ ವೆಸಲ್ ಕಂಟೈನಿಂಗ್ ಆಲ್ಕೋಹಾಲ್ನ ಇಟ್ಬಿಟ್ಟು, ಸೊ ವಿಚ್ ಕಂಟೈನ್ಸ್ ಲೀಫ್ ದಟ್ ಶುಡ್ ಬಿ ಈಟೆಡ್. ಸೊ ಈಗ ಬಿಫೋರ್ ಈಟಿಂಗ್ ದ ಆಲ್ಕೋಹಾಲ್ ಯು ಅಬ್ಸರ್ವ್ ದ ಕಲರ್ ಆಫ್ ದ ಆಲ್ಕೋಹಾಲ್. ಆಲ್ಕೋಹಾಲ್ ಈಸ್ ಕಲರ್ಲೆಸ್.
ದೆನ್ ಯು ಸ್ಟಾರ್ಟ್ ಟು ಬಾಯಿಲ್ ದ ಆಲ್ಕೋಹಾಲ್ನ ಬಾಯಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಯಾವಾಗ ಆಲ್ಕೋಹಾಲು ಬಾಯಿಲ್ ಆಗುತ್ತೋ ಆಲ್ಕೋಹಾಲು ಬಾಯಿಲ್ ಆಗ್ತಾ ಏನಾಗುತ್ತಪ್ಪ ಅಂದರೆ ಸೊ ಕಲರ್ಲೆಸ್ ಆಲ್ಕೋಹಾಲ್ ವಿಲ್ ಬಿಕಮ್ ಗ್ರೀನ್ ಕಲರ್ ಬಿಕಾಸ್ ಡ್ಯೂ ಟು ದ ರಿಲೀಸ್ ಆಫ್ ಕ್ಲೋರೋಫಿಲ್ ಇನ್ ಟು ದ ಆಲ್ಕೋಹಾಲ್. ಸೊ ಕ್ಲೋರೋಫಿಲ್ ಏನು ಗ್ರೀನ್ ಪಿಗ್ಮೆಂಟ್ ಇದೆಯೋ ಅದು ಗ್ರೀನ್ ಪಿಗ್ಮೆಂಟ್ನು ಬಿಡ್ತಾ ಹೋಗುತ್ತೆ. ಆ ಗ್ರೀನ್ ಪಿಗ್ಮೆಂಟು ಆಲ್ಕೋಹಾಲ್ ಒಳಗಡೆ ಸೇರಿಕೊಂಡು ನೌ ದ ಆಲ್ಕೋಹಾಲ್ ಕಲರ್ ವಿಲ್ ಬಿಕಮ್ ಗ್ರೀನ್ ಕಲರ್. ಈಗ ನೀವೇನು ಮಾಡಬೇಕು, ಟೇಕ್ ದಟ್ ಲೀಫ್ ಫ್ರಮ್ ದ ಆಲ್ಕೋಹಾಲ್ ಆ್ಯಂಡ್ ಯು ಆನ್ ಟು ದಟ್ ಲೀಫ್ ಯು ಪುಟ್ 3 to 4 drops ಆಫ್ ಅಯೋಡಿನ್ ಸೊಲ್ಯೂಷನ್. 3 ರಿಂದ 4 ಡ್ರಾಪ್ಸ್ನಷ್ಟು ಅಯೋಡಿನ್ ಸೊಲ್ಯೂಷನ್ನ ಹಾಕಿ ಆವಾಗ ನೀವು ಅಬ್ಸರ್ವ್ ಮಾಡಿ ಎಲ್ಲೆಲ್ಲಿ ಗ್ರೀನ್ ಪಾರ್ಟ್ ಇತ್ತೋ ಆ ಗ್ರೀನ್ ಪಾರ್ಟ್ನಿರೋಂತಹ ಎಲ್ಲ ಭಾಗ ಕೂಡ ಸೊ ಇಟ್ ಬಿಕಮ್ಸ್ ಬ್ಲೂ ಬ್ಲ್ಯಾಕ್. ಗ್ರೀನ್ ಪಾರ್ಟ್ ಎಲ್ಲ ಬ್ಲೂ ಬ್ಲ್ಯಾಕ್ ಆಗುತ್ತೆ. ಸೊ ವಾಟ್ ಡಸ್ ದ ಬ್ಲೂ ಬ್ಲ್ಯಾಕ್ ಇಂಡಿಕೇಟ್ಸ್? ಇಟ್ ಇಂಡಿಕೇಟ್ಸ್ ದಟ್ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್. ಹಾಗಾದರೆ ಯಾವ ಭಾಗ ಮಾತ್ರ ಬ್ಲೂ ಬ್ಲ್ಯಾಕ್ ಆಗಿದೆ? ಓನ್ಲಿ ದ ಗ್ರೀನ್ ಪ್ಯಾಚಸ್ ಇರುವ ಭಾಗ ಮಾತ್ರ ಬ್ಲೂ ಬ್ಲ್ಯಾಕ್ ಆಗಿದೆ. ಇನ್ನು ಹಳದಿ ಭಾಗ ಇರುವಂಥದ್ದು ಯೆಲ್ಲೋ ಕಲರ್ ಪಾರ್ಟು ಹಾಗೇ ಇದೆ. ಹಾಗಾದರೆ ಆ ಯೆಲ್ಲೋ ಕಲರ್ ಪಾರ್ಟ್ನಲ್ಲಿ ಕ್ಲೋರೋಫಿಲ್ ಇಲ್ಲ. ಎಲ್ಲಿ ಗ್ರೀನ್ ಪಾರ್ಟ್ ಇತ್ತೋ ಅಲ್ಲಿ ಮಾತ್ರ ಕ್ಲೋರೋಫಿಲ್ ಇತ್ತು, ಅಲ್ಲಿ ಮಾತ್ರ ಸ್ಟಾರ್ಚು ಪ್ರೊಡ್ಯೂಸ್ ಆಗಿತ್ತು. ಇನ್ನು ಬೇರೆ ಕಡೆ ಎಲ್ಲೂ ಕೂಡ ಸ್ಟಾರ್ಚು ಇಲ್ಲ. ಹಾಗಾದರೆ ಎಲ್ಲಿ ಗ್ರೀನ್ ಪ್ಯಾಚಸ್ ಇತ್ತು ಅಲ್ಲಿ ಮಾತ್ರ ಸ್ಟಾರ್ಚ್ ಇದೆ ಅಂದರೆ ಅಲ್ಲಿ ಮಾತ್ರ ಕ್ಲೋರೋಫಿಲ್ ಇತ್ತು, ಅಲ್ಲಿ ಮಾತ್ರ ಫುಡ್ ಪ್ರಿಪೇರ್ ಆಗಿದೆ. ಹಾಗಾದರೆ ವಿತೌಟ್ ಕ್ಲೋರೋಫಿಲ್ ದ ಪ್ಲಾಂಟ್ ಕೆನಾಟ್ ಪ್ರಿಪೇರ್ ಇಟ್ಸ್ ಫುಡ್ ಅನ್ನೋದನ್ನು ಈ ಒಂದು ಎಕ್ಸ್ಪೆರಿಮೆಂಟು ತೋರಿಸ್ಕೊಡುತ್ತೆ. ಅವರ್ ಕನ್ಕ್ಲೂಷನ್ ಈಸ್ ದಟ್ without chlorophyll or in the presence of chlorophyll only the plant will produces its food ಅನ್ನೋದನ್ನ ಈ ಎಕ್ಸ್ಪೆರಿಮೆಂಟ್ ನಮಗೆ ತೋರಿಸ್ಕೊಡುತ್ತೆ. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಎಕ್ಸ್ಪೆರಿಮೆಂಟ್. ಇದಾದಮೇಲೆ ನೆಕ್ಸ್ಟ್ ನಾವು ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಒನ್ ಮೋರ್ ಎಕ್ಸ್ಪೆರಿಮೆಂಟು. ಆ ಎಕ್ಸ್ಪೆರಿಮೆಂಟನ್ನು ನಾವು ಆ್ಯಕ್ಟಿವಿಟಿ 6.2 ಅಂತ ಕರೆಯೋಣ. ಸೊ ಇಲ್ಲಿ ಈ ಆ್ಯಕ್ಟಿವಿಟಿ ನಮಗೆ ತೋರಿಸ್ಕೊಡುತ್ತೆ ಏನಪ್ಪ ಅದು ಅಂದರೆ ಕಾರ್ಬನ್ ಡೈಆಕ್ಸೈಡ್ ಈಸ್ ಎಸೆನ್ಷಿಯಲ್ ಫಾರ್ ಫೋಟೋಸಿಂಥಸಿಸ್. ಸೊ ಕಾರ್ಬನ್ ಡೈಆಕ್ಸೈಡು ಈ ಫೋಟೋಸಿಂಥಸಿಸ್ ಅನ್ನುವ ಪ್ರೋಸೆಸ್ಗೆ ಬೇಕೇ ಬೇಕು ಅನ್ನೋದನ್ನು ಇದು ತೋರಿಸ್ಕೊಡುತ್ತೆ. ಹಾಗಾದರೆ ಹೇಗೆ ಮಾಡೋದು ಈ ಎಕ್ಸ್ಪೆರಿಮೆಂಟನ್ನು ನೋಡ್ತಾ ಹೋಗೋಣ. ಮೊದಲು take 2 healthy potted plants which are nearly the same size ಇರುವಂತಹ 2 potted ಪ್ಲಾಂಟ್ಸ್ನ ನಾವು ತಗೋಬೇಕು. ಕೀಪ್ ದೆಮ್ ಇನ್ ಎ ಡಾರ್ಕ್ ರೂಮ್ ಫಾರ್ 3 days. ಈ 2 ಪಾಟ್ಗಳನ್ನು ನಾವು ಡಾರ್ಕ್ ರೂಮ್ನಲ್ಲಿ ಒಂದು 3 days ಇರಬೇಕು. ಸೊ 3 days ಇಟ್ಟಾಗ ಈ ಪ್ಲಾಂಟ್ ಏನು ಮಾಡುತ್ತೆ, ಸೊ ತನ್ನಲ್ಲಿ ಸ್ಟೋರ್ ಆಗಿರುವಂತಹ ಎಲ್ಲ ಏನು ಯೂಸ್ ಮಾಡ್ಕೊಳುತ್ತೆ. ಸೊ ಇಟ್ ವಿಲ್ ಯೂಸಸ್ ಇಟ್ಸ್ ಫುಡ್. Now place each plant on separate glass plates. Place a watch glass containing potassium hydroxide by the side of one of the plant. ಸೊ ಈ ಒಂದು ಗಿಡದ ಪಕ್ಕ ನೀವೇನು ಮಾಡಬೇಕಪ್ಪ ಅಂದರೆ ಯು ಹ್ಯಾವ್ ಟು ಕೀಪ್ ಎ ವಾಚ್ ಗ್ಲಾಸ್ ದಟ್ ಕಂಟೈನಿಂಗ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಇನ್ನೊಂದು ಪಾಟೆಡ್ ಪ್ಲಾಂಟ್ನ ಪಕ್ಕ ಏನು ಇಡಬೇಡಿ. ಇಲ್ಲಿ ಮಾತ್ರ ಒಂದು ಇದು ಪಾರ್ಟ್ 1 ಅನ್ಕೊಳ್ಳೋಣ. ಈ ಪಾರ್ಟ್ 1ನ ಪಕ್ಕದಲ್ಲಿ ಯು ಪ್ಲೇಸ್ ಎ ವಾಚ್ ಗ್ಲಾಸ್ ಕಂಟೈನಿಂಗ್ ಪೊಟ್ಯಾಷಿಯಮ್ ಹೈಡ್ರಾಕ್ಸೈಡ್. ಇನ್ನು ಪಾರ್ಟ್ 2 ಪಕ್ಕ ಏನು ಇಡಕ್ಕೆ ಹೋಗಬೇಡಿ. ಓಕೆ, ಈಗ ನೆಕ್ಸ್ಟು ನಾವು ನೋಡೋಣ. ಕವರ್ ಬೋತ್ ಪ್ಲಾಂಟ್ಸ್ ವಿತ್ ಸಪ್ರೇಟ್ ಬೆಲ್ ಜಾರ್. 2 ಪ್ಲಾಂಟನ್ನು ಸಪ್ರೇಟ್ ಬೆಲ್ ಜಾರ್ನ ಯೂಸ್ ಮಾಡಿಕೊಂಡು ಕವರ್ ಮಾಡಿ. ಸೊ ಇದನ್ನು ಸೀಲ್ ವಿತ್ ವ್ಯಾಸಲೈನ್. ಇದನ್ನು ವ್ಯಾಸಲೈನಿಂದ ಸೀಲ್ ಮಾಡಿ. ಓಕೆ, ಯಾಕೆ ಅಂದರೆ ಯಾವುದೇ ಕಾರಣಕ್ಕೂ ಕಾರ್ಬನ್ ಡೈಆಕ್ಸೈಡ್ ಒಳಗಡೆ ಎಂಟರ್ ಆಗಬಾರ್ದು. ಯೂಸ್ ವ್ಯಾಸಲೈನ್ ಟು ಸೀಲ್ ದ ಬಾಟಮ್ ಆಫ್ ದಿ ಜಾರ್ ಟು ದ ಗ್ಲಾಸ್ ಪ್ಲೇಟ್ ಸೊ ದಟ್ ದ ಸೆಟಪ್ ಈಸ್ ಏರ್ ಟೈಟ್. ಇದು ಏರ್ ಟೈಟ್ ಆಗಿರಬೇಕು ಅಂದರೆ ವಿ ಹ್ಯಾವ್ ಟು ಸೀಲ್ ವಿತ್ ವ್ಯಾಸಲೈನ್. ಓಕೆ, ಕೀಪ್ ದ ಪ್ಲಾಂಟ್ಸ್ ಇನ್ ಸನ್ಲೈಟ್ ಫಾರ್ ಅಬೌಟ್ 2 hours. ಈಗ ಸನ್ಲೈಟ್ನಲ್ಲಿ 2 ಅವರ್ ಪ್ಲಾಂಟ್ಗಳನ್ನು ಡಾರ್ಕ್ ರೂಮಿಂದ ತೆಗೆದು ಅದನ್ನು 2 ಅವರ್ ನಾವು ಸನ್ಲೈಟ್ನಲ್ಲಿ ಇಡಬೇಕು. ಆದಮೇಲೆ ಏನು ಮಾಡಬೇಕಪ್ಪ ಅಂದರೆ 2 ಗಿಡಗಳಿಂದ ಒಂದೊಂದು ಎಲೆಗಳನ್ನು ತಗೋಬೇಕು. ಫ್ರಮ್ ದಿಸ್ ಪ್ಲಾಂಟ್ ಯು ಪ್ಲಕ್ 1 ಲೀಫ್ ಆ್ಯಂಡ್ ಫ್ರಮ್ ದಿಸ್ ಪ್ಲಾಂಟ್ ಯು ಪ್ಲಕ್ 1 ಲೀಫ್. ಆಯಿತು, 2 ಲೀಫ್ನ ತಗೊಂಡು 2 ಲೀಫನ್ನು ಸಪ್ರೇಟಾಗಿ ವಾಟರ್ನಲ್ಲಿ ಬಾಯಿಲ್ ಮಾಡಿ. ನಾವು ಮೊದಲು ಪ್ರೀವಿಯಸ್ ಏನು ಮಾಡಿದ್ವಿ ಎಕ್ಸ್ಪೆರಿಮೆಂಟು, ಲೈಕ್ ದಟ್ ಓನ್ಲಿ ಯು ಡೂ ಇಟ್. ಆಫ್ಟರ್ ಬಾಯ್ಲಿಂಗ್ ಇನ್ ದ ವಾಟರ್ ಟೇಕ್ ಔಟ್ ದಟ್ ಲೀಫ್ separately and again boil those 2 leaf in a vessel containing alcohol but in a water bath.
ವಾಟರ್ ಬಾತಲ್ಲಿ ಆಲ್ಕೋಹಾಲನ್ನು ಹೀಟ್ ಮಾಡಿ ಆ ಆಲ್ಕೋಹಾಲ್ ಒಳಗಡೆ 2 ಎಲೆಗಳನ್ನು ಹಾಕಿ. ಸೊ ಅದಾದಮೇಲೆ ಆಲ್ಕೋಹಾಲಲ್ಲಿ ಬಾಯಿಲ್ ಮಾಡಾದ್ಮೇಲೆ 2 ಎಲೆಗಳನ್ನು ತೆಗೆದು ಟೇಕ್ ಔಟ್ ದ 2 leaves ಫ್ರಮ್ ಆಲ್ಕೋಹಾಲ್ and now you go for the test for starch. Now on the 2 leaves separately you put iodine solution. ಸೊ 2 ಎಲೆಗಳ ಮೇಲೆ ಇದರಿಂದ ತಗೊಂಡಿರೋ ಎಲೆನಲ್ಲಿ ಇದರಿಂದ ತಗೊಂಡಿರೋ ಎರಡು ಎಲೆಗಳ ಮೇಲೆ ಸೊ ಅಯೋಡಿನ್ ಸೊಲ್ಯೂಷನ್ನ ಹಾಕಿ. ಸೊ ಈ ಎಲೆ ಮೇಲೆ ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ನೀವು ಯಾವುದೇ ರೀತಿಯ ಕಲರ್ನ ಚೇಂಜಸ್ನ ನೋಡೋದಿಲ್ಲ. ಬಟ್ ಈ ಗಿಡದ ಎಲೆಯ ಮೇಲೆ ನಾವೇನಾದ್ರೂ ಈ ಗಿಡದಿಂದ ಪಡೆದಂತಹ ಎಲೆಯ ಮೇಲೆ ಏನಾದರೂ ನಾವು ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ಅಯೋಡಿನ್ ಸೊಲ್ಯೂಷನ್ ಹಾಕಿದ ತಕ್ಷಣ ದ ಕಲರ್ ಆಫ್ ದ ಲೀಫ್ ವಿಲ್ ಟರ್ನ್ಸ್ ಫ್ರಮ್ ಗ್ರೀನ್ ಕಲರ್ ದಟ್ ಈಸ್ ಇಟ್ಸ್ ಕಲರ್ ಟರ್ನ್ಸ್ ಟು ಬ್ಲೂ ಬ್ಲ್ಯಾಕ್. ಸೊ ಬ್ಲೂ ಬ್ಲ್ಯಾಕ್ ಕಲರ್ಗೆ ಗ್ರೀನ್ ಇರೋದಿಲ್ಲ ಎಲೆ ಈಗ, ಯಾಕೆಂದರೆ ಕ್ಲೋರೋಫಿಲ್ನೆಲ್ಲ ಆಲ್ಕೋಹಾಲಲ್ಲಿ ಬಿಟ್ಕೊಟ್ಬಿಟ್ಟಿರುತ್ತೆ. ಸೊ ಈಗ ಎಲೆ ಏನಿದೆಯೋ ಎಲೆ ಮೇಲೆ ನಾವು 3 to 4 ಡ್ರಾಪ್ಸ್ನಷ್ಟು ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ಸೊ ದ ಕಲರ್ ಆಫ್ ದಿ ಲೀಫ್ ವಿಲ್ ಟರ್ನ್ಸ್ ಇನ್ ಟು ಬ್ಲೂ ಬ್ಲ್ಯಾಕ್. ಬಟ್ ಈ ಲೀಫ್ ಮೇಲೆ ಅಯೋಡಿನ್ ಸೊಲ್ಯೂಷನ್ ಹಾಕಿದ್ರೆ ನೋ ಚೇಂಜಸ್. ಬಟ್ ಇಲ್ಲಿ ಚೇಂಜಸ್ ಆಗ್ತಾ ಇದೆ ಅಂದರೆ ಈ ಗಿಡದ ಎಲೆನಲ್ಲಿ ಫುಡ್ಡು ಪ್ರಿಪೇರ್ ಆಗಿದೆ ಇನ್ ಪ್ರೆಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್. ಬಟ್ ಇಲ್ಲಿ ಏನಾಗಿದೆಯಪ್ಪ ಅಂದರೆ ನಾವೇನು ವಾಚ್ ಗ್ಲಾಸಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಇಟ್ಟಿದ್ದೀವೋ ದಟ್ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ವಿಲ್ ಅಬ್ಸರ್ವ್ಸ್ ದ ಕಾರ್ಬನ್ ಡೈಆಕ್ಸೈಡ್ ಪ್ರೆಸೆಂಟ್ ಇಯರ್. ಇಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಇದು ಅಬ್ಸರ್ವ್ ಮಾಡ್ಕೊಂತು ಈಗ ಈ ಪ್ಲಾಂಟ್ 1ಗೆ ವಾಟ್ ಈಸ್ ನಾಟ್ ಗೆಟಿಂಗ್ ಕಾರ್ಬನ್ ಡೈಆಕ್ಸೈಡ್ ಸಿಗ್ತಾ ಇಲ್ಲ ಇದಕ್ಕೆ. ಸೊ ಇನ್ ಆಬ್ಸೆನ್ಸ್ ಆಫ್ ಕಾರ್ಬನ್ ಡೈಆಕ್ಸೈಡ್ ದಿಸ್ ಪ್ಲಾಂಟ್ ಕ್ಯಾನಾಟ್ ಪ್ರಿಪೇರ್ ಇಟ್ಸ್ ಫುಡ್. But this plant can prepare food in presence of carbon dioxide. With the help of carbon dioxide it has prepared its food. So ಈ ಎಕ್ಸ್ಪೆರಿಮೆಂಟ್ ಇಂದ ನಮಗೆ ಗೊತ್ತಾಗೋದೇನಪ್ಪ ಅಂದರೆ ವಿತೌಟ್ ಕಾರ್ಬನ್ ಡೈಆಕ್ಸೈಡ್ ಪ್ಲಾಂಟ್ ಕ್ಯಾನಾಟ್ ಪ್ರಿಪೇರ್ ಇಟ್ಸ್ ಫುಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಲ್ದಲೆ ಪ್ಲಾಂಟು ತನ್ನ ಫುಡ್ಡನ್ನು ತಾನು ಪ್ರಿಪೇರ್ ಮಾಡ್ಕೊಳಕ್ಕಾಗೋದಿಲ್ಲ. ಇಲ್ಲಿ ನಾವು ವಾಚ್ ಗ್ಲಾಸಲ್ಲಿ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ನ ಇಟ್ಟಿರೋ ಉದ್ದೇಶ ಏನಪ್ಪ ಅಂದರೆ ಟು ಅಬ್ಸರ್ವ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್. ಏಕೆಂದರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡು ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಆದಾಗ ಈ ಪ್ಲಾಂಟಿಗೆ ಕಾರ್ಬನ್ ಡೈಆಕ್ಸೈಡ್ ಸಿಕ್ಕಿಲ್ಲ. ವಿತೌಟ್ ಕಾರ್ಬನ್ ಡೈಆಕ್ಸೈಡ್ ದಿಸ್ ಪ್ಲಾಂಟ್ ಕೆನಾಟ್ ಪ್ರಿಪೇರ್ ಇಟ್ಸ್ ಫುಡ್. ಇದನ್ನು ತೋರಿಸ್ಬೇಕು ಅಂತಲೇ ನಾವು ಈ ಎಕ್ಸ್ಪೆರಿಮೆಂಟ್ನ ಈ ಥರ ಸೆಟಪ್ಪನ್ನು ಮಾಡ್ಕೊಂಡಿರೋದು. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ಸೊ ಬೈ ದೀಸ್ 2 experiments, from first experiment we can conclude that without chlorophyll the plant cannot prepare its food. Then second experiment conclusion, without carbon dioxide or carbon dioxide is essential for the process of photosynthesis ಅನ್ನೋದನ್ನ ಈ ಎಕ್ಸ್ಪೆರಿಮೆಂಟ್ ನಮಗೆ ತೋರಿಸ್ಕೊಡುತ್ತೆ. ಸೊ ಲೈಕ್ ದಿಸ್ activity 6.1 and 6.2 we have successfully we have learned about these things. That is, without chlorophyll, without carbon dioxide, without water and without chlorophyll. That is, with the raw materials, carbon dioxide, water, chlorophyll, sunlight. These are the raw material. Without these raw materials, the plant cannot prepare its food. So, ishtuna neevu ಈ ಒಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಲ್ಲಿ ಅಥವಾ ರಿಗಾರ್ಡಿಂಗ್ ಆಟೋಟ್ರೋಪ್ಸ್ ಇಷ್ಟೆಲ್ಲ ನಾವು ತಿಳ್ಕೋಬೇಕು. ಸೊ ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಲರ್ನ್. ಸೊ ಇಷ್ಟನ್ನ ನಾವು ಇಲ್ಲಿ ಲರ್ನ್ ಮಾಡಬೇಕು. ಕಾರ್ಬನ್ ಡೈಆಕ್ಸೈಡ್, ವಾಟರ್, ಕ್ಲೋರೋಫಿಲ್ and sunlight. These are the 4 raw material required by the plant to prepare its own food. Without any one of these it cannot prepare its food. ಇದ್ರ ಜೊತೆಗೆ ಪ್ಲಾಂಟ್ಗೆ ಫಾರ್ ದ ಗ್ರೋತ್ ಆಫ್ ದ ಪ್ಲಾಂಟ್ ಇಟ್ ರಿಕ್ವೈರ್ಸ್ ನೈಟ್ರೋಜನ್. ಸೊ ನೈಟ್ರೋಜನ್ ಈಸ್ ಎಸೆನ್ಷಿಯಲ್. ಯಾಕೆ ನೈಟ್ರೋಜನ್ ಬೇಕಪ್ಪ ಅಂದರೆ ಸೊ ನೈಟ್ರೋಜನ್ ಈಸ್ ಆಲ್ಸೋ ಎಸೆನ್ಷಿಯಲ್ ಬೈ ದ ಪ್ಲಾಂಟ್ ಆಸ್ ಎಸೆನ್ಷಿಯಲ್ ಲೈಕ್ ಕಾರ್ಬನ್ ಡೈಆಕ್ಸೈಡ್, ವಾಟರ್, ಕ್ಲೋರೋಫಿಲ್ ಆ್ಯಂಡ್ ಸನ್ಲೈಟ್. ಯಾಕೆ ನೈಟ್ರೋಜನ್ ಎಸೆನ್ಷಿಯಲ್ಲು ಪ್ಲಾಂಟ್ಗೆ? ಸೊ ಇದನ್ನು MCQ ಕ್ವಶನ್ಗೆ ಕೇಳ್ಬೋದು. ನೈಟ್ರೋಜನ್ ಈಸ್ ಎಸೆನ್ಷಿಯಲ್ ಫಾರ್ ದ ಪ್ಲಾಂಟ್ ಬಿಕಾಸ್ to synthesize proteins and other compounds
ಸೊ ಪ್ರೋಟೀನ್ ಮತ್ತು ಬೇರೆ ಬೇರೆ ಕಾಂಪೌಂಡ್ಗಳನ್ನು ಸಿಂಥಸೈಸ್ ಮಾಡ್ಕೋಬೇಕು ಅಂದರೆ ಸೊ ಪ್ಲಾಂಟ್ಗೆ ಯಾರ ಅವಶ್ಯಕತೆ ಇದೆ? ನೈಟ್ರೋಜನ್. ಸೊ ನೈಟ್ರೋಜನ್ ಈಸ್ ಎಸೆನ್ಷಿಯಲ್ ಫಾರ್ ದ ಪ್ಲಾಂಟ್ ಬಿಕಾಸ್ ಇಟ್ ಹೆಲ್ಪ್ಸ್ ಇನ್ ಸಿಂಥಸಿಸ್ ಪ್ರೋಟೀನ್ಸ್ ಆ್ಯಂಡ್ ಅದರ್ ಕಾಂಪೌಂಡ್ಸ್. ಸೊ ಸಿಂಥಸಿಸ್ ಯಾರನ್ನು ಸಿಂಥಸೈಸ್ ಮಾಡ್ಕೋಬೇಕು? ಪ್ರೋಟೀನ್ ಮತ್ತು ಬೇರೆ ಬೇರೆ ಕಾಂಪೌಂಡ್ಗಳನ್ನು ಸಿಂಥಸೈಸ್ ಮಾಡ್ಕೋಬೇಕು ಅಂದರೆ ಸೊ ಪ್ಲಾಂಟ್ ರಿಕ್ವೈರ್ಸ್ ನೈಟ್ರೋಜನ್. ನೈಟ್ರೋಜನ್ ಕೂಡ ಒನ್ ಆಫ್ ದ ರಾ ಮೆಟೀರಿಯಲ್, ಬಟ್ ಫೋಟೋಸಿಂಥಸಿಸಿಗೆ ಬೇಡ, ಬಟ್ ಇಟ್ ರಿಕ್ವೈರ್ಸ್ ಬೈ ದ ಪ್ಲಾಂಟ್ ಫಾರ್ ಇಟ್ಸ್ ಗ್ರೋತ್. For synthesizing protein and other compound it requires. So plant will get nitrogen either in the form of nitrites or it will get in the form of nitrates. From these nitrites and nitrates they will synthesize proteins. So this is very important. This may ask in examination. ಇದನ್ನು ಎಕ್ಸಾಮಿನೇಷನ್ಗೆ ಕೇಳಬಹುದು. ಸೊ ಇದನ್ನು ನೀವು ಜ್ಞಾಪಕ ಇಟ್ಕೊಂಡಿರಿ. ಸೊ ದಿಸ್ ಈಸ್ ಅಬೌಟ್ ವಾಟ್ ವಿ ಕಾಲ್ today's, that is carbon dioxide. Chlorophyll is essential for the process of photosynthesis. So thank you very much for watching my YouTube channel. So thanks for everyone for supporting me. Thank you very much.